ಬನ್ನಿ ಸಿಂಪಲ್ ಇಂಡೆಫಿನೆಟ್ ಹೇಗೆ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಈಗ ಒಂದು ಪ್ರಶ್ನೆ ಇದೆ. ವಾಟ್ ಡು ಯು ಡೂ ಇನ್ ದ ಮಾರ್ನಿಂಗ್? ದಿನ ಏನು ಮಾಡ್ತೀಯ ಬೆಳಗ್ಗೆ? ನಾವೇನು ಹೇಳ್ತೀವಿ? ನಾ ಎದ್ದೇಳ್ತೀನಿ ಅಂತೀನಿ. ಐ ಗೆಟ್ ಅಪ್. ಸ್ನಾನ ಮಾಡ್ತೀನಿ. ಐ ಟೇಕ್ ಬಾತ್. ತಿಂಡಿ ತಿಂತೀನಿ. ಐ ಟೇಕ್ ಟಿಫನ್. ಟೀ ಕುಡಿತೀನಿ. ಐ ಡ್ರಿಂಕ್ ಟೀ. ನೋಡಿ, ಇವೆಲ್ಲ ಡ್ರಿಂಕ್, ಟೇಕ್, ಗೆಟ್ ಅಪ್ ಇವೆಲ್ಲವೂ ಸಿಂಪಲ್ ಪ್ರೆಸೆಂಟ್. ಈವ್ನಿಂಗ್ ಏನು ಮಾಡ್ತೀಯಾ? ಐ ಟೇಕ್ ಎ ವಾಕ್. ಒಂದು ಈವ್ನಿಂಗ್ ವಾಕ್ ಹೋಗಿ ಬರ್ತೀನಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಹಿಯರಿಂಗ್ ಅಂಡ್ ಲಿಸ್ನಿಂಗ್? ಎಸ್, ಹಿಯರಿಂಗ್ ಮೀನ್ಸ್ ಜಸ್ಟ್ ಹಿಯರಿಂಗ್. ಲಿಸನ್, ಯು ಹ್ಯಾವ್ ಟು ಕಾನ್ಸಂಟ್ರೇಟ್. 3 ಥರ ವರ್ಬ್ ಇದೆ, ನಮಗೆ ಗೊತ್ತು. ಈಗಾಗಲೇ ನಾವು ಇದನ್ನು ಗಮನಿಸ್ತಿದ್ದೀವಿ. ಟು ಬಿ, ಟು ಹ್ಯಾವ್ ಮತ್ತು ಟು ಡೂ ಅಂತ. ಈ ಎಲ್ಲದರಲ್ಲೂ ನಾವು ಇವತ್ತು ವಿಶೇಷವಾಗಿ ಮಾತಾಡ್ತಾ ಇರೋದು ಟು ಡೂ ವರ್ಬ್ ಬಗ್ಗೆ. ಅಂದರೆ ಡೂ, ಡಿಡ್, ಡನ್, ಡೂಯಿಂಗ್, ಡಸ್, ವಿಲ್ ಡೂ, ಇದ್ರ ಮೇಲೆ ನಾವು ಹೆಚ್ಚು ಇವತ್ತು ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಸಿಂಪಲ್ ಇಂಡೆಫಿನಿಟ್ ಟೆನ್ಸ್ನ ಕಲ್ತ್ಕೊಳ್ತಾ ಇದ್ದೀವಿ. ಟು ಡೂ ವರ್ಬ್ಸ್ ಆರ್ ಡಿಫೈನ್ಡ್ ಆಸ್ ಡೂಯಿಂಗ್ ವರ್ಡ್ಸ್. ಅಂದರೆ ಕೆಲಸ ಇದೆ, ಆಕ್ಷನ್ ವರ್ಡ್ಸ್. ಟು ಡೂ ವರ್ಬ್ಸ್ ಸೇ ಅಬೌಟ್ ಆಕ್ಷನ್ ಅಂಡ್ ಟೈಮ್. ಟೈಮ್ ಈಸ್ ಆಲ್ಸೋ ಕಾಲ್ಡ್ ಟೆನ್ಸ್. ಇಂಡೆಫಿನೆಟ್ ಪ್ರೆಸೆಂಟ್ ಟೆನ್ಸ್. ಇಂಡೆಫಿನೆಟ್ ಅಂತ ಯಾಕೆ ಕರಿತೀವಿ ಅಂದರೆ ಮಾಡ್ತೀನಿ ಅಂತೀನಿ, ಯಾವಾಗ ಮಾಡ್ತೀನಿ ಅಂತ ಹೇಳಲ್ಲ. ಆಕ್ಷನ್ ಹೇಳ್ತೀವಿ, ಟೈಮ್ ಹೇಳ್ತೀನಿ. ಆದರೆ ಮಾಡಿದಿನ, ಮಾಡಿಲ್ಲ. ಶುರು ಮಾಡಿದಿನ, ಶುರು ಮಾಡಿಲ್ಲ. ಬನ್ನಿ ನೋಡೋಣ. ದೇರ್ ಆರ್ 6 ಟೈಪ್ಸ್ ಆಫ್ ಟು ಡೂ ವರ್ಬ್ಸ್. ಯಾವ್ಯಾವುದು? ದೇ ಆರ್ ಫ್ರಮ್ V1 to V6. ಮ್ಯಾಥಮೆಟಿಕ್ಸ್ನಲ್ಲಿ ಮಗ್ಗಿ ಬರಬೇಕಲ್ಲ, ಹಾಗೆ V1 to V6ನ ಕಲ್ತ್ಕೊಳ್ದಲ್ಲೇ ನಾವು ಇಂಗ್ಲೀಷ್ ಮಾತಾಡ್ತೀವಿ ಅಂತಂದರೆ ಅದು ಸಾಧ್ಯ ಇಲ್ಲ. ಹಾಗಾಗಿ V1 ಮತ್ತು V6 ತನಕ, V1 to V6 ಇವುಗಳನ್ನ ಕಲ್ತ್ಕೊಳ್ಳೋದು ತುಂಬ ಮುಖ್ಯ. ಏನಿದು V1 to V6? ಬನ್ನಿ ನೋಡೋಣ. ಇದಕ್ಕೆ ನಾವು ಕಾಂಜುಗೇಷನ್ ಅಂತ ಕೂಡ ಅಂತೀವಿ. ದೇರ್ ಆರ್ 6 ಫಾರ್ಮ್ ಆಫ್ ವರ್ಬ್ಸ್. ಒಂದು V1 ಡೂ, V2 ಡಿಡ್, V3 ಡನ್, V4 ಡೂಯಿಂಗ್, V5 ಡಸ್ ಅಂಡ್ V6 ವಿಲ್ ಡೂ. ಯಾವುದೇ ಒಂದು ವರ್ಬ್ ತಗೊಂಡ್ರೆ ನಮಗೆ ಈ V1 to V6 ಮಾಡಕ್ಕೆ ಬಂದರೆ ನಮಗೆ ಇಂಗ್ಲಿಷ್ ಭಾಷೆಯಲ್ಲಿ ಸ್ವಲ್ಪ ಪ್ರಾವೀಣ್ಯತೆ ಇದೆ ಅಂತ ಅರ್ಥ. ಡೂ, ಡಿಡ್, ಡನ್, ಡೂಯಿಂಗ್, ಡಸ್, ವಿಲ್ ಡೂ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಇಂಗ್ಲಿಷ್ ಭಾಷೆಯನ್ನ ಮಾತಾಡಲಿಕ್ಕೆ ಸಾಧ್ಯ. 3 more types of verbs representing 3 times. ವೆರಿ ಇಂಪಾರ್ಟೆಂಟ್. OTP ಇದೆ, ಗಮನಿಸಿ. ಪ್ರೆಸೆಂಟ್ ಟೆನ್ಸ್ ವರ್ಕ್ ಅಂತೀವಿ, ಪಾಸ್ಟ್ ಟೆನ್ಸಲ್ಲಿ ವರ್ಕ್ಡ್ ಅಂದ್ವಿ, ಫ್ಯೂಚರಲ್ಲಿ ವಿಲ್ ವರ್ಕ್ ಅಂತೀವಿ. ಇದನ್ನು ನಾವು ಗಮನಿಸಬೇಕು. ವರ್ಕ್, ವರ್ಕ್ಡ್, ವಿಲ್ ವರ್ಕ್, ಇದು 3 ಬೇರೆ. ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್, ಇದನ್ನು ನಾವು ಗಮನದಲ್ಲಿಟ್ಕೋಬೇಕು. ಇನ್ನೂ ಒಂದು 3 ಇದೆ. ರೆಗ್ಯುಲರ್, ಆಸ್ಕ್, ಆಸ್ಕ್ಡ್, ಆಸ್ಕ್ಡ್, ಟೈಪ್, ಟೈಪ್ಡ್, ಟೈಪ್ಡ್, ವರ್ಕ್, ವರ್ಕ್ಡ್, ವರ್ಕ್ಡ್, ಕುಕ್, ಕುಕ್ಡ್, ಕುಕ್ಡ್, ಈ ಥರ. ಇರ್ರೆಗ್ಯುಲರ್ ಇದೆ. ಸಿಂಗ್, ಸ್ಯಾಂಗ್, ಸಂಗ್, ರೈಟ್, ರೋಟ್, ರಿಟರ್ನ್, ಬ್ರಿಂಗ್, ಬ್ರಾಡ್, ಬ್ರಾಡ್, ಡೂ, ಡಿಡ್, ಡನ್. ಪೆಕ್ಯುಲಿಯರ್ ಇದೆ. ಕಟ್, 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 ಪುಟ್, 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 ಕಾಸ್ಟ್, 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 ಬಸ್ಟ್, ಬಸ್ಟ್, ಬಸ್ಟ್. ಅಂದರೆ V1 V3 ಬದಲಾವಣೆ ಆಗತ್ತೆ. ಇಡಿ ಸೇರಿಸಿದ್ರೇ ಆಗತ್ತೆ ಅಂತಿಲ್ಲ. ಅದು ಇರ್ರೆಗ್ಯುಲರ್. ಏನೂ ಸೇರಿಸಬೇಕಾಗಿಲ್ಲ, ಹೇಗಿದೆಯೋ ಹಾಗೆ 3 ಸಲ ಹೇಳಿದ್ರೆ ಅದನ್ನು ನಾವು ಪೆಕ್ಯುಲಿಯರ್ ಅಂತೀವಿ. 2 more types of verbs. Transitive, eat, drink, give. I eat. What ಅಂತ ಕೇಳಿದಾಗ ಏನಾದರೂ ಒಂದು ಉತ್ತರ ಬಂದರೆ ಅದನ್ನು ಟ್ರಾನ್ಸಿಟಿವ್ ಅಂತೀವಿ. ಇಂಟ್ರಾನ್ಸಿಟಿವ್ ಅಂತ ಇದೆ. ಐ ಸಿಟ್. ವಾಟ್ ಅಂದರೆ ಉತ್ತರ ಬರೋದಿಲ್ಲ, ಇದಕ್ಕೆ ಇಂಟ್ರಾನ್ಸಿಟಿವ್ ಅಂತೀವಿ. ಅಂದರೆ ಅದಕ್ಕೆ ಆಬ್ಜೆಕ್ಟ್ ಇರೋದಿಲ್ಲ. ಆಬ್ಜೆಕ್ಟ್ ಇದ್ದರೆ ಅದನ್ನು ಟ್ರಾನ್ಸಿಟಿವ್ ಅಂತ ಕರಿತೀವಿ. ಸ್ಟ್ಯಾಟಿಕ್ ವರ್ಬ್ಸ್, ಇವಕ್ಕೆ ING ಫಾರ್ಮ್ನ ಬಳಸಿ ಹೇಳಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಐ ಹ್ಯಾವ್ ಎ ಪೆನ್ ಅಂದರೆ ಚೆನ್ನಾಗಿರುತ್ತೆ. ಐ ಆಮ್ ಹ್ಯಾವಿಂಗ್ ಎ ಪೆನ್. ಐ ನೋ ಆನ್ಸರ್ ಚೆನ್ನಾಗಿರುತ್ತೆ. ಐ ಆಮ್ ನೋಯಿಂಗ್ ಆನ್ಸರ್ ಚೆನ್ನಾಗಿರೋದಿಲ್ಲ. ಹಾಗಾಗಿ ಈ ಥರದನ್ನು ಸ್ಟ್ಯಾಟಿಕ್ ವರ್ಬ್ಸ್ ಅಂತ ಕರಿತೀವಿ. ಡೈನಮಿಕ್ ವರ್ಬ್ಸ್, ಆ್ಯಕ್ಷನ್ ಮಾಡ್ಬೋದು. ಇದು ವಾಕ್, ಈಟ್ ಇವೆಲ್ಲಕ್ಕೂ ING ಫಾರ್ಮ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಹಾಕಬಹುದು. ಇವನ್ನ ಆ್ಯಕ್ಷನ್ ಮಾಡಿ ತೋರಿಸ್ಬೋದು, ಅದಕ್ಕೆ ಡೈನಮಿಕ್ ವರ್ಬ್ಸ್. ಸ್ಟ್ಯಾಟಿಕ್ ವರ್ಬ್ಸ್ನ ಆ್ಯಕ್ಷನ್ ಮಾಡಿ ತೋರ್ಸೋಕ್ಕಾಗಲ್ಲ. ಐ ಓನ್ ಎ ಕಾರ್ ಅಂದರೆ ಹೇಗೆ ಆ್ಯಕ್ಷನ್ ಮಾಡಿ ತೋರಿಸೋದು ಕಷ್ಟ ಆಗುತ್ತೆ. Ram goes to market now. In this sentence, the word goes tells us what Ram does and now tells us when he does it. Sham ate a mango yesterday. In the second sentence, the word ate tells us what Sham did to the mango.
and yesterday tells us when he did it. Goes ಅಂತಕ್ಕಂಥದ್ದು ಅವನು ಏನು ಮಾಡ್ತಾನೆ ಅಂತ ಹೇಳುತ್ತೆ. now ಅನ್ನೋದು ಯಾವಾಗ ಮಾಡ್ತಾನೆ ಅಂತ ಹೇಳುತ್ತೆ. did ಅನ್ನೋದು ate ಅನ್ನೋದು ಯಾವಾಗ ಮಾಡ್ದ ಅಂತ ಹೇಳುತ್ತೆ past tense. ಮತ್ತೆ yesterday ಅನ್ನೋದು ಯಾವಾಗ ಮಾಡ್ದ ಅಂತ ಹೇಳುತ್ತೆ. ಈ ರೀತಿಯಾಗಿ ನಾವು ಮಾತಾಡ್ತೇವೆ ಪ್ರೆಸೆಂಟ್ ಇಂಡೆಫಿನೆಟ್ ಅಲ್ಲಿ. Action words are verbs about action performed. I eat masala dosa. You drink a lemonade. The performers are doers are called subject. ಇಲ್ಲಿ I ಅನ್ನೋದು performer ಅಥವಾ doer ಅದನ್ನ subject ಅಂತೀವಿ. You ಅನ್ನೋದನ್ನ subject ಅಂತೀವಿ. I, we, you, he, she, it and they ಇವುಗಳನ್ನ subjective pronoun ಅಂತ ಕರಿತೀವಿ. pronoun ಅನ್ನುವಂತಹ ಒಂದು ವಿಡಿಯೋಗಳಲ್ಲಿ ನೀವು ಇದನ್ನ ಹೆಚ್ಚು ತಿಳ್ಕೊಳ್ಬಹುದು. Therefore, these words are called subject pronouns. A permanent activity. I work in a bank. She lives in Mysore. ಅವರು ಎಲ್ಲಿದ್ದಾರೆ ಪರ್ಮನೆಂಟ್ ಆಗಿ? ಮೈಸೂರಲ್ಲಿದ್ದಾರೆ. ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ. ಜನರಲ್ ಟ್ರೂತ್ಸ್. ದ ಸನ್ ರೈಸಸ್ ಇನ್ ದ ಈಸ್ಟ್. ಇದು ಸಾರ್ವಕಾಲಿಕ ಸತ್ಯ. ಪೂರ್ವದಲ್ಲೇ ಸೂರ್ಯ ಹುಟ್ಟೋದು. ಆ ಥರ ಸೆಂಟೆನ್ಸ್ಗಳನ್ನ ಮಾಡಬೇಕಾರೆಲ್ಲ ನಾವು ಪ್ರೆಸೆಂಟ್ ಇಂಡೆಫಿನೆಟ್ ಯೂಸ್ ಮಾಡಬೇಕು. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದ್ರೆ ಎಸ್ ಅಥವಾ ಇ ಎಸ್ ಹಾಕಬೇಕು. ಹಿ, ಶಿ, ಇಟ್ ಅನ್ನೋದು ಸಿಂಗ್ಯುಲರ್. ಇದು ಬಂದಾಗ ಗೋಸ್ ಅಂತ ಬರುತ್ತೆ. ಐ ಯು ವಿದೆ ಬಂದರೆ ಗೋ ಬರುತ್ತೆ. ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಹ್ಯಾಬಿಟ್ಸ್ ಅಂಡ್ ಕಸ್ಟಮ್ಸ್. ದೇ ವರ್ಷಿಪ್ ಗಾಡ್. ಹಿ ಬೈಟ್ಸ್ ನೀಲ್ಸ್. ರೇರ್ ಆಕ್ಟಿವಿಟಿ. ಮೈ ಗ್ರ್ಯಾಂಡ್ ಮಾ ಗೋಸ್ ಟು ಥಿಯೇಟರ್. ಇವೆಲ್ಲ ಈ ಥರದ್ದೆಲ್ಲ ಪ್ರೆಸೆಂಟ್ ಇಂಡೆಫಿನೆಟ್ನಲ್ಲೇ ಹೇಳಬೇಕು. ನೆಗೆಟಿವ್ ಕ್ವಶನ್ಸ್ ಮಾಡೋದು ಹೇಗೆ? ವೈ ಡೋಂಟ್ ಯು ವರ್ಕ್? ನೋಡಿ, ಇಲ್ಲಿ ಕ್ವಶನ್ ಇದೆ, ಆದರೆ ಪಾಸಿಟಿವ್ ಅಲ್ಲಿ ಇಲ್ಲ, ನೆಗೆಟಿವ್ ಅಲ್ಲಿ ಇದೆ. ಡೋಂಟ್ ಅನ್ನೋದಿದೆ. ಓಪನ್ ಕ್ವಶನ್ಸ್ ಇದೆ. ಡು ಯು ವರ್ಕ್ ಇನ್ ವಿಪ್ರೋ? ಕ್ಲೋಸ್ಡ್ ಕ್ವಶನ್ಸ್ ಅಲ್ಲಿ ಹೇಗೆ ಮಾಡೋದು? ವೇರ್ ಡು ಯು ವರ್ಕ್? ವಾಟ್ ಡಸ್ ಶ್ಯಾಮ್ ಮಿಕ್ಸ್? ಹೌ ಡಸ್ ಹಿ ಬಿಗಿನ್? ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಕಲ್ತ್ಕೊಳ್ಬೋದು. ಈ ಪಂಕ್ಚುಯೇಷನ್ ಮಾರ್ಕ್ಸ್ ಅಲ್ಲಿ ಕೆಲವು ಸಿಂಬಲ್ಸ್ ಇವು, ಇವುಗಳನ್ನ ಪ್ರಾಕ್ಟೀಸ್ ಮಾಡಿ. ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕಂದ್ರೆ ಪಂಕ್ಚುಯೇಷನ್ ಅಂತಾನೆ ಒಂದು ವಿಡಿಯೋ ಇದೆ. ಈ ಹಿಂದೆ ಆಗಲೇ ನಾವು ನಿಮಗೆ ಕಳಿಸಿದ್ದೀವಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ನೀವು ನೋಡ್ಬೋದು. ಇಲ್ಲೆಲ್ಲ ಸೆಂಟೆನ್ಸ್ಗಳನ್ನ ನೀವು ಹೆಚ್ಚು ಸ್ಪೀಡಲ್ಲಿ ಓದಬೇಕು. ಓದೋದ್ರಿಂದ ಮಾತಾಡೋದು ಸುಲಭ ಆಗುತ್ತೆ. ಫಾಸ್ಟಾಗಿ ಓದಿ, ಫಾಸ್ಟಾಗಿ ಮಾತಾಡಿ. ಪ್ರಾಕ್ಟೀಸ್ ಅಲೋನ್ ಕ್ಯಾನ್ ಹೆಲ್ಪ್ ಯು. OTP ಅಂತ ಬಂದರೆ ಅಬ್ಸರ್ವ್, ಟ್ರೈನ್, ಪ್ರಾಕ್ಟೀಸ್. ನಾವು ಹೇಗೆ ಯೂಸ್ ಮಾಡ್ತೀವಿ ನೋಡೋಣ ಬನ್ನಿ. ನೋಡಿ, ಇದು ನೆಗೆಟಿವ್. ಡೋಂಟ್ ಯು ಅಪ್ಲೈ, ಡೋಂಟ್ ಯು ಟೇಕ್ ಎಗ್, ಡೋಂಟ್ ಯು ಲೈಕ್ ಚಿಲ್ಲಿ, ಈ ಥರದ ಸೆಂಟೆನ್ಸ್ಗಳು. ಇನ್ನು ಪಾಸಿಟಿವ್, ಅದೇ ಸೆಂಟೆನ್ಸ್ಗಳಿಗೆ ಹೇಗೆ ಪಾಸಿಟಿವ್ ಮಾಡ್ಬೋದು ಅಂತ ನಾವಿಲ್ಲಿ ಹೇಳ್ತಾ ಬರ್ತಾ ಇದ್ದೀವಿ. ಸೊ ಹೀಗೆ ನಾವು ಡೂ ಅನ್ನೋದನ್ನ ಕ್ವಶನ್ ನಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅಂತ ನಾವು ನೋಡ್ತಾ ಇದ್ದೀವಿ. ನೋಡ್ತಾ ಬನ್ನಿ ಹೇಗೆ ಶಿ ಬಂದಾಗ ಡಸ್ ಯೂಸ್ ಮಾಡಿದ್ದೀವಿ ಅಂತ. ವಾಚಸ್, ವಾಚಸ್ ಅನ್ನೋದನ್ನೇ ತರತರಾವರಿ ಸೆಂಟೆನ್ಸ್. ನಾವು ದೈನಂದಿನ ಬದುಕಿನಲ್ಲಿ ಹೇಗೆ ಈ ಸೆಂಟೆನ್ಸ್ಗಳನ್ನ ಉಪಯೋಗಿಸ್ತೀವಿ ಅಂತ. ಪ್ರಶ್ನೆಗಳಲ್ಲಿ ಹೇಗೆ ಡಸ್ ಯೂಸ್ ಮಾಡ್ತೀವಿ, ಇದನ್ನ ನಾವಿಲ್ಲಿ ಗಮನಿಸ್ತೀವಿ. Thanks for watching this video. Do put your valuable comments in comment box. If it's worth watching, please like the video and share it with your friends. Don't forget to subscribe our channel and click on the bell icon to get our upcoming videos. Watch all the videos from the beginning to go step by step for better results. See you in the next video. Till then, keep smiling and keep learning.